ಎಲ್ಲರಿಗೂ ನಮಸ್ಕಾರ. ಇವಾಗ ಇದು ರಾಂಪುರದಿಂದ ಒಂದು ಬಾಡಿಗೆ ಪಿಕಪ್ ಇದೆ. ಇಲ್ಲಿಂದ ಪಿಕಪ್ ಮಾಡ್ಕೊಂಡು ಒಂದು 800 ಕ್ರಾಸ್ ಕರ್ಕೊಂಡು ಹೋಗ್ಬೇಕು. ಇದು ರಾಂಪುರ. ನೀವು ತೋರಿಸ್ತೀರಿ ಬನ್ನಿ, 800 ಕ್ರಾಸ್ ಗಂಟ ನೀವು ತೋರಿಸ್ತೀರಿ. ಏನಿಲ್ಲ, ನೀವು ನೋಡ್ಬೋದು ಅಂದರೆ ಬರೀ ಟೈಲ್ಸ್ ಅಂಗಡಿ, ಗ್ರಾನೈಟ್ ಅಂಗಡಿ ನೋಡಿ. ರಾಂಪುರ ಇದೆ. ಇಲ್ಲಿ ಫುಲ್ ನೀವು ಗ್ರಾನೈಟ್ ತೊಗೊಳ್ಬೇಕಂದ್ರೆ ಇಲ್ಲೇ ಬರ್ಬೇಕು. ಯಾಕಂದರೆ ಇವಾಗ ರಾಮಮೂರ್ತಿ ಕಡೆಯಲ್ಲೆಲ್ಲ ಇಲ್ಲಿ ನೋಡಿ, ರಾಮಮೂರ್ತಿ ಇವಾಗೆಲ್ಲ ಫುಲ್ಲು ಗ್ರಾನೈಟು. ದೊಡ್ಡ ದೊಡ್ಡ ಗೋಡನ್ಗಳೆಲ್ಲ ಸೀಟ್ಗಳೆಲ್ಲ ಇಲ್ಲೇ ಬಂದ್ಬಿಟ್ಟಿದ್ದಾರೆ ಇವಾಗ ನೋಡಿ. ಎಲ್ಲ ಟೈಲ್ಸ್ ಅಂಗಡಿ, ಗ್ರಾನೈಟ್ ಅಂಗಡಿ. ಇದು ರಾಂಪುರ ಮೇನ್ ರೋಡಲ್ಲೇ ಇದೆ ಇದೆಲ್ಲ ಫುಲ್ಲು ನೋಡಿ. ಈ ಕಡೆ ನೋಡಿ, ಬೇಕಾದ್ರೆ ಲೆಫ್ಟ್ ಸೈಡ್ ತೋರಿಸ್ತೀನಿ ನೋಡಿ, ಫುಲ್ ಗ್ರಾನೈಟ್ ಇದೆ ನೋಡಿ. ಇದು ರಾಂಪುರದಿಂದ ಮುಂದೆ ಬಂದರೆ ಈ ದೊಡ್ಡ ಗುಬ್ಬಿ ಅಂತ ಹೇಳ್ಬಿಟ್ಟು ಅಂದರೆ ಬಸವರಾಜು MLA ಬಸವರಾಜು ಅವ್ರ ಮನೆಗೆ ಹೋಗೋರು. ಏನಾದ್ರು ಮಾತಾಡಿದ್ರೆ ವೀಡಿಯೋದಲ್ಲಿ ತಪ್ಪಿದ್ರೆ ನನ್ನನ್ನು ಕ್ಷಮಿಸ್ಬಿಡಿ. ಯಾಕಂದ್ರೆ ಇದು ನಮ್ಮದು 4ನೇ ವೀಡಿಯೋ ನಾನು ಮಾಡ್ತಾ ಇರೋದು, ಅದರಿಂದ ನಿಮ್ಗೆ ಹೇಳ್ತಾ ಇರೋದು. ಏನಾದ್ರು ತಪ್ಪಿದ್ರೆ ನನ್ನ ಕ್ಷಮಿಸ್ಬಿಡಿ. ವಿಡಿಯೋ ತುಂಬ ಜನ ಶೇರ್ ಮಾಡಿ, ನನಗೆ ಸಪೋರ್ಟ್ ಮಾಡಿ. ಬಟ್ ಇದೆಲ್ಲ ಗುಬ್ಬಿಗೆ ಸೇರಿರೋದ. ರೈಟ್ ತಗೊಂಡ್ರೆ ಗುಬ್ಬಿಗೆ ಹೋಯ್ತೀವಿ, ಸ್ಟ್ರೈಟ್ ಹೋದ್ರೆ ನಾವು 800 ಕ್ರಾಸ್ಗೆ ಹೋಗ್ತೀವಿ. ಇದು ಲಿಂಗರಾಜಪುರ ಆ ಕಡೆ ಹೋಯ್ತು ನೋಡಿ, ರೈಟು. ಈ PMTC ಬಸ್ಸುಗಳು ಸೆಂಟ್ರಲ್ ಯಾಕೆ ನಿಲ್ಲಿಸ್ತಾರೆ ನೋಡಿ, ಯಾವ ಗಾಡಿ ಹೋಗ್ಬಿಡ. ಇನ್ನು ಸ್ವಲ್ಪ ಲೆಫ್ಟ್ ತಗೊಂಡು ಹಾಕ್ಬೋದು ಅವ್ರು, ಅದೆಲ್ಲ ಹಾಕಲ್ಲ ನೋಡಿ. ಇದು ರೈಟ್ ತಗೊಂಡ್ರೆ ಅದು ಏರ್ಪೋರ್ಟ್ ಬೇಕು ನೋಡಿ ನಿಮಗೆ. ಕಮ್ಮನಹಳ್ಳಿ ಲಿಂಗರಾಜಪುರ ಕಡೆ ಅವರು ಇದ್ದಾರೆ, ತೆಲುಗು ತಮಿಳು ಅವರು. ಇವ್ರಿಗೆ ಎರಡಕ್ಕೂ ಬರಲ್ಲ. ಈ 90 ಅಂದರೆ ಏನು, 70 ಅಂದರೆ ಏನು ಅಂತ. ನಾನು 70 ರೂಪಾಯಿ ಬಂದು 150 ರೂಪಾಯಿ ಅಂತ ಹೇಳ್ತಾ ನೋಡಿ. ಇದು ಬಂದ್ಬಿಟ್ಟು ವರ್ಮ ಅಂಡರ್ ಬ್ರಿಡ್ಜ್ ಇದು ಅಂತ ಇದೆಯಾ ನಿಮಗೆ. ಒಂದು ಕಾಲದಲ್ಲಿ ಇಲ್ಲಿ ಹೆಂಗಿತ್ತು ಅಂದರೆ ಇದ್ರ ಮೇಲೆ ಫುಲ್ಲು ಜಾಮ್ ಆಗಿರ್ತಿತ್ತು. ಬ್ರಿಡ್ಜ್ ಯಾವ ಸಿಗ್ನಲ್ಗೆ ಹೋಗೋ ನೋಡಿ. ಗಾಂಧಿ ಸ್ಟ್ಯಾಚು ಅಂತ ಹೇಳ್ತೀವಿ ಇದೆ ಅಂತ ಅನ್ಕೊಳ್ಳೋ ನೋಡಿ. ಇದೆಲ್ಲ ಫುಲ್ಲು ಜಾಮ್ ಆಯ್ತದೆ. ಬೆಳಗ್ಗೆ 9 ಗಂಟೆಗೆಲ್ಲ ಬರ್ಬೇಕು ನೀವು. ಏನು ಫುಲ್ ಜಾಮ್ ಆಗಿರ್ತಂದ್ರೆ ರೋಡಲ್ಲೇ ಅಷ್ಟು ಜಾಮ್ ಆಗಿರುತ್ತೆ. ಈ 2 ರೋಡಲ್ಲೂ ಬಂದುಬಿಡ್ತಾರೆ, ಫುಲ್ಲು ಟ್ರಾಫಿಕ್ ಆದಾಗ. ಎಷ್ಟು ಉದ್ದ ಆಯ್ತು ಅಂದ್ರೆ ಅಷ್ಟು ಉದ್ದ ಟ್ರಾಫಿಕ್ ಆಗುತ್ತೆ. ಎಲ್ಲ ಕಲ್ಕೆರೆಯಿಂದ ಪ್ರೆಸ್ಟೇಜ್ ಅವ್ರದ್ದು ಕಂಪ್ನಿ ಬಿಲ್ಡಿಂಗ್ ಇದೆ. ಅಪಾರ್ಟ್ಮೆಂಟ್ ಕಟ್ಬಿಟ್ಟಿದ್ದಾರೆ ಇವಾಗೆಲ್ಲ. ಫಸ್ಟೆಲ್ಲ ಅಪಾರ್ಟ್ಮೆಂಟ್ ಒಂದೇ ಒಂದಿದ್ದು, ಎರಡೇ ಹೇಳಿದ್ರೆ ಹೆಸರು ಹೇಳಿದ್ರೆ ಗೊತ್ತಾಗ್ಬಿಡುತ್ತೆ. ಇವಾಗ ರೋಡದ್ದಕ್ಕೂ ಅಪಾರ್ಟ್ಮೆಂಟ್ ಮಡಗಿದ್ದಾರೆ. ಯಾವ ರೋಡಿಗೆ ಹೋಗಿ ನೀವು ಅಲ್ಲೆಲ್ಲ ಅಪಾರ್ಟ್ಮೆಂಟ್ಗಳೇ ಇರೋದು. ಇವಾಗ ಹೆಸರು ಕೇಳಿದ್ರೆ ಗೊತ್ತಿಲ್ಲ ಅಂತ ಹೇಳ್ಬಿಡೋದು. ಎಲ್ಲರಿಗೂ ತುಂಬ ಥ್ಯಾಂಕ್ಸ್ ನನ್ನ ವೀಡಿಯೋ ಸಪೋರ್ಟ್ ಮಾಡೋದ್ರಿಂದ. ಎಲ್ಲರಿಗೂ ತುಂಬ ಥ್ಯಾಂಕ್ಸ್. ಇದೇ ಥರ ನೀವು ಸಪೋರ್ಟ್ ಮಾಡ್ತಾನೇ ಇರಿ. ಬೆಂಗಳೂರಲ್ಲಿ ಎಲ್ಲ ಕಡೆನೂ ತೋರಿಸ್ತೀನಿ ನಾನು. ಯಾಕಂದರೆ ನೀವು ಸಪೋರ್ಟ್ ಮಾಡ್ತಾಯಿದ್ರೆ ನನ್ನ ವೀಡಿಯೋ ಇನ್ನೂ ತುಂಬ ಇದಾಗ್ಬಿಡುತ್ತೆ. ಅದಕ್ಕೆ ನಾನು ಹೇಳ್ತಾ ಇರೋದು, ನಿಮಗೆ ಸಪೋರ್ಟ್ ಮಾಡಿ. ನನಗೆ ನಾಳೆ ಇನ್ನೊಂದು ವೀಡಿಯೋಲಿ ನೋಡೋಣ.